ನಿಮ್ಮ ಜೀವನದಲ್ಲಿ ಜನರು ನಿಮ್ಮನ್ನು ಯಾಕೆ ಕೀಳಾಗಿ ಕಾಣ್ತಾರೆ, ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂತ ಯಾಕೆ ಅಂದ್ಕೋತಾರೆ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನೀವೇ. ನೀವು ಅವರಿಗೆ ನಿಮ್ಮನ್ನು ಕಳೆದುಕೊಳ್ಳೋ ಭಯವನ್ನೇ ಹುಟ್ಟಿಸಿಲ್ಲ. ಅವ್ರು ಕೇಳಿದ್ರು ನೀವು ಯಾವಾಗಲೂ ಲಭ್ಯ ಇದ್ರಿ. ಅವ್ರು ಮುನ್ಸ್ಕೊಂಡಾಗ ನೀವೇ ಹೋಗಿ ಸಮಾಧಾನ ಮಾಡಿದ್ರಿ. ನಿಮ್ಮನ್ನು ನೀವು ಎಷ್ಟು ಸುಲಭವಾಗಿ ಸಿಗುವಂತೆ ಮಾಡ್ಕೊಂಡಿದ್ದೀರಿ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ನಿಮ್ಮ ಇರುವಿಕೆಗೆ ಯಾವುದೇ ಬೆಲೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಿದೆಯಾ? ಉಚಿತವಾಗಿ ಸಿಗುವ, ಫ್ರೀಯಾಗಿ ಸಿಗುವ ಐಟಮ್ಗೆ ಯಾರೂ ಬೆಲೆ ಕೊಡಲ್ಲ. ಅತಿಯಾಗಿ ತಲೆ ಬಾಗೋದು ನಿಮ್ಮ ಅಭ್ಯಾಸ ಆಗಿಬಿಟ್ಟಿದೆ. ನಿಮ್ಮ ಮನಸ್ಸು ಬೇಡ ಅಂತ ಹೇಳಿದ್ರು ನೀವು ಎಲ್ಲದಕ್ಕೂ ಹೌದು ಅಂತೀರ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗ್ಬೋದು ಎಂಬ ಭಯದಿಂದ ನೀವು ಯಾವಾಗಲೂ ತಲೆ ಬಾಗ್ತಾ ಇರ್ತೀರ. ಆದರೆ ನೆನ್ಪಿಡಿ, ಯಾವಾಗಲೂ ಬಾಗುವವನನ್ನು ಜನ ದಾರಿ ಮಾಡಿಕೊಳ್ತಾರೆ ಹೊರತು ಅವರೇ ಗಮ್ಯಸ್ಥಾನ, ಅವರೇ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳೋದೇ ಇಲ್ಲ. ನೀವು ಒಂದು ಹಂತದ ನಂತರ ಮನುಷ್ಯನಾಗಿ ಉಳಿದೇ ಇಲ್ಲ. ಕೇವಲ ಒಂದು ಅಭ್ಯಾಸ ಆಗಿಬಿಟ್ಟಿದ್ದೀರಿ, ಹ್ಯಾಬಿಟ್ ಆಗಿಬಿಟ್ಟಿದ್ದೀರಿ. ಜನರು ನಿಮ್ಮನ್ನು ಕಳೆದುಕೊಳ್ಳೋಕ್ಕೆ ಹೆದರುತ್ತಾ ಇಲ್ಲ ಅಂದರೆ ಅವರು ನಿಮ್ಮನ್ನು ಪಡೆಯೋಕ್ಕೆ ಯೋಗ್ಯರಲ್ಲ ಅಂತ ಅರ್ಥ. ಬೌಂಡ್ರೀಸ್ ಯಾವಾಗಲೂ ನಮ್ಮ ಲೈಫಲ್ಲಿ ಇರಬೇಕು. ಒಂದು ಸೀಮೆ ಅಂತ ಇರಬೇಕು, ಒಂದು ಗಡಿ ಅಂತ ಇರಬೇಕು. ಒಂದು ಉದಾಹರಣೆಯನ್ನು ನೋಡಿ. ಕಚೇರಿಯಲ್ಲಿ ಒಬ್ಬ ಉದ್ಯೋಗಿ ಇರ್ತಾನೆ. ಎಲ್ರಿಗಿಂತ ಮುಂಚೆ ಬಂದು ಎಲ್ರಿಗಿಂತ ತಡವಾಗಿ ಹೋಗ್ತಾನೆ. ಎಲ್ಲರ ಕೆಲಸವನ್ನು ತಾನೇ ಮಾಡ್ತಾ ಇರ್ತಾನೆ. ಎಂದಿಗೂ ರಜೆನೂ ತಗೊಳ್ಳಲ್ಲ. ಆರಂಭದಲ್ಲಿ ಅವನನ್ನು ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲರೂ ಅವನ್ನ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಆಮೇಲೆ ಜನರಿಗೆ ಅದು ಜನರಲ್ ಆಗಿಬಿಡುತ್ತೆ, ಕಾಮನ್ ಆಗಿಬಿಡುತ್ತೆ. ಆಮೇಲೆ ಒಂದು ದಿನ ಅವನು ಲೇಟಾಗಿ ಬಂದ ಅಂದರೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಯಾಕೆ ಲೇಟಾಗಿ ಬಂದೆ ಅಂದರೆ. ಯಾಕೆಂದರೆ ಅವನು ತನ್ನ ಲಭ್ಯತೆ ಯಾವುದೇ ಗಡಿಗಳನ್ನು ಹಾಕ್ಕೊಂಡಿಲ್ಲ. ಅಂದರೆ ಅವನು ಬೌಂಡ್ರೀಸೇ ಹಾಕಿಲ್ಲ. ತಾನು ಯಾವಾಗಲೂ ಅವೈಲೇಬಲ್ ಇದ್ದೀನಿ ಅನ್ನೋ ಥರ ಮಾಡಿದ್ದಾನೆ. ಮತ್ತೊಂದು ಕಡೆ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾನೆ. ಬೇರೆಯವರ ಹೊರೆಯನ್ನು ತನ್ನ ಮೇಲೆ ಹಾಕ್ಕೊಂಡಿದ್ದಾನೆ. ಅಗತ್ಯವಿದ್ದಾಗ ಮಾತ್ರ ಸಹಾಯ ಮಾಡುವ ಮತ್ತೊಬ್ಬ ಉದ್ಯೋಗಿ ಇರ್ತಾನೆ. ಅವನಿಗೆ ಜನ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವನಿಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ಆದರೆ ಯಾವಾಗಲೂ ಅವೈಲೇಬಲ್ ಇರೋನಿಗೆ ಯಾರೂ ರೆಸ್ಪೆಕ್ಟ್ ಕೊಡಲ್ಲ. ಯಾಕೆಂದರೆ ಅವನು ತನಗೆ ಗೌರವ ಸಿಗದಿದ್ರೆ ಅಲ್ಲಿ ಇರೋದೇ ಇಲ್ಲ ಎಂಬ ಭಯ ಎಲ್ರಿಗೂ ಇರುತ್ತೆ. ಆ ಕಳೆದುಕೊಳ್ಳೋ ಭಯವೇ ಅವನ ನಿಜವಾದ ಮೌಲ್ಯ. ಆದರೆ ನೀವೇನು ಮಾಡ್ತೀರಾ? ಎಲ್ಲದನ್ನು ನನ್ನ ಮೇಲೆ, ನನ್ನದೇ ಜವಾಬ್ದಾರಿ ಅನ್ನೋ ಥರ ಮಾಡಿಕೊಂಡು ಎಲ್ಲರಿಂದನೂ ರೆಸ್ಪೆಕ್ಟನ್ನು ಕಳ್ಕೊತಾ ಇದ್ದೀರಾ. ಸ್ವಾರ್ಥ ಅಂತ ನಾನು ಹೇಳ್ತಾ ಇಲ್ಲ, ಇದೊಂದು ಆತ್ಮಗೌರವ. ನಿಮ್ಮ ಸಮಯ, ನಿಮ್ಮ ಭಾವನೆಗಳು, ನಿಮ್ಮ ಮಾನಸಿಕ ನೆಮ್ಮದಿ ಇವೆಲ್ಲವೂ ಅತ್ಯಂತ ಅಮೂಲ್ಯವಾದದ್ದು. ಎಲ್ರಿಗೂ ಇದನ್ನು ದಾನ ಮಾಡೋದನ್ನು ನಿಲ್ಲಿಸಿ. ನಿಮ್ಮನ್ನು ಗೌರವಿಸುವವರಿಗೆ ಮಾತ್ರ ಇದನ್ನು ನೀಡಿ. ಇಲ್ಲ ಅಂತ ಹೇಳೋದನ್ನು ಕಲ್ತ್ಕೊಳ್ಳಿ. ಇದು ನಿಮ್ಮ ಆತ್ಮರಕ್ಷಣೆ. ನೀವು ಇಲ್ಲ ಎಂದಾಗ ಎದುರಿಗಿರೋರು ಕೋಪಗೊಂಡ್ರೆ ಅವರು ನಿಮ್ಮನ್ನು ಪ್ರೀತಿಸ್ತಿಲ್ಲ, ಬದಲಿಗೆ ನಿಮ್ಮಿಂದ ಸಿಗುತ್ತಿದ್ದ ಸೌಲಭ್ಯವನ್ನು ಪ್ರೀತಿಸ್ತಿದ್ರು ಎಂದರ್ಥ. ನಿಮ್ಮನ್ನು ನೀವು ಮೊದಲು ಅಮೂಲ್ಯ ಅಂತ ಭಾವಿಸ್ತಾ ಇದ್ದರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ನಿಮ್ಮನ್ನು ಗೌರವಿಸೋಕ್ಕೆ ಸಾಧ್ಯ ಇಲ್ಲ. ಮೊದಲು ನಿಮ್ಮನ್ನು ನೀವು ಅಮೂಲ್ಯ ಅನ್ನೋದನ್ನು ತಿಳ್ಕೊಳ್ಳಿ. ಬದಲಾವಣೆ ಜೀವನದಲ್ಲಿ ಆಗ್ತಾ ಇರಬೇಕು. ನೀವು ಬದಲಾದಾಗ ಜನ ನಿಮ್ಮನ್ನು ಅಹಂಕಾರಿ ಅಂತ ಕರಿಬೋದು. ಆದರೆ ನೆನಪಿಡಿ, ಅಹಂಕಾರಕ್ಕೂ ಆತ್ಮಗೌರವಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಅಹಂಕಾರ ನಾನೇ ಎಲ್ರಿಗಿಂತ ಶ್ರೇಷ್ಠ ಅಂತ ಹೇಳುತ್ತೆ. ಆದರೆ ಆತ್ಮಗೌರವ ಶಾಂತವಾಗಿ ಬೇರೆಯವರಂತೆ ನಾನು ಅಷ್ಟೇ ಮುಖ್ಯ ಅಂತ ಹೇಳುತ್ತೆ. ಸೊ ಯಾವಾಗಲೂ ಅಹಂಕಾರಕ್ಕಿಂತ ಆತ್ಮಗೌರವವನ್ನು ಇಟ್ಕೊಳ್ಳಿ. ನಿಮಗೂ ಒಂದು ಆತ್ಮ ಇದೆ, ಆ ಆತ್ಮಕ್ಕೂ ಒಂದು ಸಂತೋಷ ಕೊಡಬೇಕು. ಅದು ಆತ್ಮ ಪ್ರತಿ ನಿಮಿಷ ನಿಮಗೋಸ್ಕರ ಮಿಡಿತಾ ಇದೆ. ಆ ಆತ್ಮದಲ್ಲಿ ಸದಾಕಾಲ ಆನಂದವನ್ನು ಇಡಬೇಕು ಅನ್ನೋದನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ. ಕೊನೆಯದಾಗಿ, ಬೇರೆಯವರನ್ನ ಖುಷಿಪಡಿಸೋಕ್ಕೆ ನೀವು ಈಗಾಗಲೇ ತುಂಬ ಸಮಯ ಹಾಳು ಮಾಡಿದ್ದೀರಿ. ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡದಿದ್ದವರಿಗೆ ಅತ್ತಿದ್ದೀರಿ. ಆದರೆ ಈಗ ಅದೆಲ್ಲ ನಿಲ್ಲಬೇಕು. ನೀವು ನಿಮಗೋಸ್ಕರ ಖುಷಿ ಪಡಬೇಕು. ಪ್ರೀತಿಸಿ, ನಿಮ್ಮನ್ನು ನೀವು ಪ್ರೀತಿಸಿ ಮೊದಲು. ಆದರೆ ನಿಮ್ಮ ಅಸ್ತಿತ್ವವನ್ನು ಮರೆತು ಪ್ರೀತಿಸೋದಲ್ಲ. ಬೇರೆಯವರಿಗಾಗಿ ಜಾಗ ಕೊಡಿ, ಆದರೆ ನಿಮ್ಮ ಜಾಗವನ್ನು ಖಾಲಿ ಮಾಡಬೇಡಿ. ಬೇರೆಯವ್ರನ್ನ ಪ್ರೀತಿಸಿ, ಆದರೆ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ. ಬೇರೆಯವರಿಗೆ ತಲೆಬಾಗಿ, ಆದರೆ ಅದು ನಿಮ್ಮನ್ನು ಮುರಿಯುವಷ್ಟಲ್ಲ. ನೀವು ಸೋತೋಗ್ಬಿಟ್ರಿ, ಅವ್ರು ಬಿಟ್ಟು ಹೋದ ತಕ್ಷಣ ಸೋತೋಗ್ಬಿಟ್ರಿ, ಅವ್ರು ಮೋಸ ಮಾಡಿದ ತಕ್ಷಣ ಸೋತೋಗ್ಬಿಟ್ರಿ ಅನ್ನುವಷ್ಟು ತಲೆಬಾಗಕ್ಕೆ ಹೋಗಬೇಡಿ. ಅಂಥ ವ್ಯಕ್ತಿಗಾಗಿ ಬದುಕಿ. ನಿಮ್ಮ ಅಗತ್ಯ ಎಲ್ಲರಿಗೂ ಇರಲಿ, ಆದರೆ ನೀವು ಎಲ್ಲರಿಗೂ ಯಾವಾಗಲೂ ಲಭ್ಯವಿರಬೇಡಿ. ನಿಮ್ಮನ್ನು ಪಡೆಯುವುದು ಸುಲಭವಾಗಿರಬಾರ್ದು. ನಿಮ್ಮನ್ನು ಕಳೆದುಕೊಳ್ಳೋ ಭಯ ಎದುರಿಗಿರುವಲ್ಲಿ ಯಾವಾಗಲೂ ಇರಬೇಕು. ಜಗತ್ತು ನಿಮ್ಮನ್ನು ನೆನಪಿನಲ್ಲಿಡೋದು ನೀವು ನಿಮ್ಮನ್ನು ಗೌರವಿಸಿಕೊಂಡಾಗ ಮಾತ್ರ. ನೀವು ನಿಮ್ಮನ್ನು ಗೌರವಿಸಿಕೊಂಡಾಗ ಬೇರೆಯವರು ಕೂಡ ನಿಮ್ಮನ್ನು ಗೌರವಿಸ್ತಾರೆ. ಹಾಗಾಗಿ ಸದಾಕಾಲ ನಿಮ್ಮ ಆತ್ಮರಕ್ಷಣೆ ಹಾಗೂ ಆತ್ಮಗೌರವವನ್ನು ಕಾಪಾಡಿಕೊಳ್ಳಿ. ಆದರೆ ನೀವು ತಪ್ಪು ಮಾಡಿದಾಗ ಕ್ಷಮೆ ಕೇಳೋಕ್ಕೆ ಯಾವತ್ತೂ ಹಿಂಜರಿಬೇಡಿ. ನೀವು ತಪ್ಪು ಕಾಡಿದಾಗ ಸಾವಿರಾರು ಸಲ ಬೇಕಿದ್ರೆ ಕ್ಷಮೆ ಕೇಳಿ. ಆದರೆ ನೀವು ತಪ್ಪೇ ಮಾಡದಿದ್ದಾಗ ಆ ಕ್ಷಮೆಗೆ ಅರ್ಥನೇ ಇಲ್ಲ.
ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಹೇಗಿದ್ರೂ ಅರ್ಥ ಮಾಡ್ಕೋತಾರೆ. ನೀವು ಮೌನವಾಗಿದ್ದರೂ ಅರ್ಥ ಮಾಡ್ಕೋತಾರೆ, ಮಾತಾಡ್ತಿದ್ರೂ ಅರ್ಥ ಮಾಡ್ಕೋತಾರೆ. ಆದರೆ ನಿಮ್ಮ ಅರ್ಥ ಮಾಡ್ಕೊಳ್ಳೇಬಾರ್ದು ನಿಮ್ಮನ್ನು ಅಂದ್ಕೊಂಡು ವ್ಯಕ್ತಿಗೆ ನೀವು ಏನು ಹೇಳಿದ್ರೂ ಕೂಡ ಅರ್ಥ ಆಗಲ್ಲ. ತಪ್ಪುದಾರಿಗೆ ಆಲ್ರೆಡಿ ಹೋಗಿರೋ ವ್ಯಕ್ತಿ ಆಗಿದ್ದರೆ ಆ ವ್ಯಕ್ತಿ ನೀವು ಕರೆತರಕ್ಕೆ ಹೋಗಬೇಡಿ. ಯಾಕೆಂದರೆ ತಪ್ಪಾಗಿದೆ ಅಂತ ಆ ವ್ಯಕ್ತಿಗೆ ಅರ್ಥ ಆಗೋ ದಿನ ನೀವು ಅವ್ರ ಜೊತೆ ಇರಲ್ಲ. ಆದರೆ ನೀವು ಬದುಕಿಂದ ಮುಂದೆ ಹೋಗಿರ್ತೀರ. ಆ ಮುಂದೆ ಹೋದ ಕ್ಷಣದಲ್ಲಿ ಮತ್ತೆ ಹಿಂದಿನದನ್ನು ನೆನಪು ಮಾಡಿಕೊಂಡು ಕೊರಗೋಕ್ಕೆ ಹೋಗಬೇಡಿ. ನಿಮ್ಮದಾದ ವಸ್ತು, ನಿಮ್ಮದಾದ ವ್ಯಕ್ತಿ ಯಾವಾಗಲೂ ನಿಮ್ಮ ಹತ್ರ ಇದ್ದೇ ಇರ್ತಾರೆ, ಯಾವಾಗಲೂ ಮತ್ತೆ ವಾಪಸ್ ಬಂದೇ ಬರ್ತಾರೆ. ಆದರೆ ನಿಮ್ಮದಲ್ಲದೆ ಇರೋ ವ್ಯಕ್ತಿ ಆಗಿದ್ದರೆ ಅವರು ಸಣ್ಣ ಸಣ್ಣ ವಿಷಯಕ್ಕೂ ನಿಮ್ಮಿಂದ ದೂರ ಆಗಿ, ತುಂಬ ದೂರ ಆಗಿ ಮತ್ಯಾವಾಗೋ ಪಶ್ಚಾತ್ತಾಪದಿಂದ ಬಂದಾಗ ನಿಮ್ಮಲ್ಲಿ ಆ ವ್ಯಕ್ತಿತ್ವನೇ ಕಳೆದು ಹೋಗಿರುತ್ತೆ. ಯಾವಾಗಲೂ ನಿಮ್ಮ ಆತ್ಮರಕ್ಷಣೆಯನ್ನು ಮಾಡ್ಕೊಳ್ಳಿ, ಆತ್ಮ ಸ್ವಾಭಿಮಾನವನ್ನು ಇಟ್ಕೊಳ್ಳಿ. ತಪ್ಪು ಮಾಡಿದಾಗ ಕ್ಷಮೆ ಕೇಳಿ, ಸರಿ ಇದ್ದಾಗ ಅದನ್ನು ಸಮರ್ಥಿಸ್ಕೊಳ್ಳಿ. ಇಲ್ಲಿಗೆ ನಿಮ್ಮ ಹೊಸ ಜೀವನ ಪ್ರಾರಂಭವಾಗಲಿ. ಹೊಸ ಜೀವನದಲ್ಲಿ ಸಂತೋಷ, ಸುಖ, ನೆಮ್ಮದಿ ಯಾವಾಗಲೂ ಇರಲಿ.